ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಚೆ ಮಳೆ ಬರ್ತಾಯಿದೆ. ಏನೋ ಬೆಳಗ್ಗೆಯಿಂದ ಮಳೆ 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 ಏನಂತ ಗೊತ್ತಿಲ್ಲ. ತುಂಬಾ ಬೇಜಾರಾಗ್ಬಿಟ್ಟಿದ್ವಿ ಇವತ್ತು ನಾನು ನನ್ನ ಮಗಳಿಂದ ಅಂದರೆ ಅಷ್ಟು ಬೇಜಾರಾಗ್ಬಿಟ್ಟಿದ್ವಿ ನಾವು. ತುಂಬ ಬೇಜಾರಾಗ್ಬಿಟ್ಟಿದೆ. ಏನಪ್ಪ ಅಂದ್ರೆ ಇವತ್ತು ಒಂದು ರೆಸಿಪಿ ಮಾಡ್ತೀನಿ. ಯಾವಾಗ ನೋಡಿ ನೀವು KFCಗೆ ಮೆಕ್ಸ್ಪೈಸಿಗೆ ಹೋಗಿ ತಿಂತೀರ. ಅದು ನಾನು ಮನೇಲಿ ಮಾಡಿದ್ದೀನಿ, ಇಲ್ಲ ಅಂತಿರಲ್ಲ. ಅದು ಅಷ್ಟೊಂದು ಹೆಲ್ದಿ ಅಲ್ಲ, ಜಾಸ್ತಿ ತಿನ್ನೋಕ್ಕಾಗಲ್ಲ. ತಿನ್ನಬೇಕು ಜಾಸ್ತಿ ಅನ್ನೋಂಥ ಹೆಲ್ದಿ ಫುಡ್ ಬೇಕು ಅಂದರೆ ನಾನು ಹೇಳೋ ಥರ ನೀವು ಒಂದು ಫುಡ್ ಮಾಡ್ಕೊಳ್ಳಿ ಮನೇಲಿ. ಅದು ತುಂಬ ಜನ ಮಾಡಿಲ್ಲ, ನಾನು ಇವಾಗ ಟ್ರೈ ಮಾಡೋಂತ ಮಾಡ್ತಾಯಿದ್ದೀನಿ ನೋಡೋಣ ಅಂತ. ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋ ಥ್ಯಾಂಕ್ ಯು ಸೋ ಮಚ್. ಎಲ್ಲ ನನಗೆ ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಡ್ರೆಸ್ದು ಲಿಂಕ್ ಕೇಳ್ತಾಯಿದ್ರಿ. ಅದರಲ್ಲಿ ನಂದು ಇನ್ಸ್ಟಾಗ್ರಾಮಲ್ಲಿ ನಂದು 1500 ಫಾಲೋವರ್ಸ್ ಆಗಿದೆ ಮುಂಚೆ. ಯಾಕೋ ನನಗೆ ಅದು ಯಾಕೋ ಇಷ್ಟ ಆಗಿಲ್ಲ ಚಾನಲ್, ನನಗೆ ಡಿಲೀಟ್ ಮಾಡಿದೆ. ಇವಾಗ ಅದಕ್ಕೆ 1000 ಫಾಲೋವರ್ಸ್ ಬೇಕಂತ. ಇನ್ನು 1000 ಫಾಲೋವರ್ಸ್ ಆಗಿಲ್ಲ. ಆದಮೇಲೆ ನಾನು ನಿಮಗೆ ಲಿಂಕ್ ಯಾವುದೇ ತೊಗೊಂಡು ನಾನು ಲಿಂಕ್ ಹಾಕಿ ಖಂಡಿತಗಳು ಹಾಕ್ತೀನಿ ನಾನು. ನನಗೆ ಬೇಜಾರಾಗಿದೆ. ಬೆಳಗ್ಗೆ ಸುಮಾರು 4-5 ಜನ ಲಿಂಕ್ ಹೇಳಿದ್ರು. ನನ್ನ ಮಗಳು ನಮ್ಮ 1000 ಆದರೆ ಲಿಂಕ್ ಓಪನ್ ಆಗೋದಂತಂದು. ಎಲ್ಲರೂ ಸಾರಿ, ಕ್ಷಮೆ ಇರಲಿ. ನೆಕ್ಸ್ಟ್ ಹಾಕ್ತೀನಿ ಲಿಂಕ್ ಅದನ್ನು, ಆಯಿತಾ. ಇವತ್ತು ಏನಾಯಿತು ಗೊತ್ತಾ, ಒಂದು ಹೇಳ್ತೀನಿ ನಿಮಿಷ. ನಾಲ್ಗೆಗೆ ನಾಲ್ಗೆ ಏನು ಬೇಕಾದ್ರೂ ಮಾತಾಡುತ್ತೆ ಅನ್ನೋಕ್ಕೆ ಇದೇ ಸಾಕ್ಷಿನೇ. ಈ ಜನಗಳು ಏನು ಗೊತ್ತಾ ಅಪ್ಪ, ಆಗ ನಮ್ಮ ಅಕ್ಕಪಕ್ಕ ಇದ್ದಾರೆ ಒಂದು ಎರಡು ಹುಳಗಳು. ಸುಮ್ಮನೆ ಕಣ್ಣಲ್ಲಿ ನೋಡಬೇಕು, ಕಿವಿಲಿ ಕೇಳಬೇಕು. ಇಲ್ಲ, ಅವ್ರಿಗೆ ಅಂತರ ಅಂತ ನಾನು ಪ್ರೂಫ್ ಸಮೇತ ತೊಗೊಂಡೋಗಿ ತೋರಿಸ್ಬಿಟ್ಟು ಬಂದಿದ್ದೀನಿ. ಆದರೂ ಹೇಳ್ತಾರಂತೆ, ಅಯ್ಯೋ ಅಂತೀಲೇ ಲೈ ಊರೂರಿಗೆ ಚೆಪ್ತೀನಿ, ಮಧ್ಯಾಹ್ನಕ್ಕೇಮಿ ಊರೂರಿಗೆ ಚೆಪ್ತೀನಿ. ಹಾಸ್ಪಿಟ್ಲ್ ಅವನಪ್ಪ, ಹಾಸ್ಪಿಟ್ಲು ಗೊತ್ತಾ ನೋಡಿ, ಕಾಣ್ತಾ ಇದೆಯಾ? ಇದು ಎಕ್ಸ್ರೇ. ಇದು ಯಾರ್ದು? ನಮ್ಮ ಚೋಟು ಪುಟ್ಟಿ ಅಂತಂದು. ಚೋಟಿ ತಲಾಚೆ ನಾಯಿ. ಅದಕ್ಕೆ ಯಾರ ಗಾಡಿ ಎಕ್ಸ್ಕೊಂಡು ಹೋಗೋ ಏನೋ ಒಂದು ಮಾಡೋದು. ಅದಕ್ಕೆ ಸೊಂಟ 4-5 ಒಂದು ವಾರ ಹತ್ತತ್ರ ಆಯಿತು. ನಾನು ಪ್ರೈವೇಟ್ಗೆ ಕ್ಯೂಬ್ಸ್ ಹಾಸ್ಪಿಟ್ಲ್ ಅಂತ ಕರ್ಕೊಂಡು ಹೋದೆ. ಅಲ್ಲೆಲ್ಲ ಆಯಿತು. ಅಲ್ಲೂ ಎಕ್ಸ್ರೇ ತೆಗೆದ್ರು, ಅಲ್ಲೂ ಏನು ಕಮ್ಮಿಯಾಗಿ ನನ್ನ ಮಗಳು ಬಂದು ತೋರಿಸಿ. ನನ್ನ ಮಗಳು ತುಂಬ ಅಳ್ತಾ ಇದ್ಲು. ಇವತ್ತೊಂದು ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀ ಏನೂ ಇಲ್ಲ. ಈ ಎಕ್ಸ್ರೇಗೆ 750 ತೊಗೊಂಡಿದ್ದಾರೆ. ಮತ್ತು ಇನ್ನೇನ ಬಿಲ್ಲೆಲ್ಲ ಸೇರಿ ಅಲ್ಲ 10,000 ಚಿಲ್ಲರೆ ತೊಗೊಂಡಿದ್ದಾರೆ. ಅದಾಯ್ತಾ? ಇದು ಬಿಟ್ಟಾಕಿ, ಇದಿರಲಿ. ಇದು ನಮ್ಮ ಕರ್ತವ್ಯ. ನಾವು ಊಟ ಹಾಕ್ತೀವಿ, ಯಾವುದೋ ನಾಯಿ ನಾವು ಊಟ ಹಾಕ್ತೀವಿ ಅಂತ ಕರ್ತವ್ಯಕ್ಕೆ ನಾವು ಒಂದು ಮಾಡ್ತೀವಿ. ನನ್ನ ಮಗಳು ಪ್ರಾಣಿಗಳು ಅಂತಂದರೆ ಅಷ್ಟು ಇದು ಮಾಡ್ತಾರೆ. ಇನ್ನು ಮನೆಗೆ ರೇಷನ್ ತಂದಿಲ್ಲ ನಾನು, ಆಯಿತಾ. ಇನ್ನೂ ಎಷ್ಟೆಷ್ಟು ನಮ್ದು ಹಬ್ಬಗಳು ಬಂತು, ಎಷ್ಟೆಷ್ಟು ನಮ್ದು ಎಷ್ಟೋ ಪ್ರಾಬ್ಲಮ್ ಇರುತ್ತೆ. ನಾವು ಹೋದ್ರೆ ಹೋಗ್ಲಿ, ಅಯ್ಯೋ ರೇಷನ್ ಇಲ್ಲ ಅಂದರೆ ನೆಕ್ಸ್ಟ್ ತಿಂಗಳು ತೊಗೊಳೋಣ ಅಂತ ನಾವು ಅಂದ್ಕೊಂಡು ನಾವು ಮಾಡೋದು. ಇದು ನೋಡಿ, ಈ ಬಿಲ್ಲು ನಿಮಗೆ ಕಾಣ್ತಾ ಇದೆಯಾ? ಊಟ ಇದ್ದರೆ ಸಿಗ ನೋಡಿ, ಕಾಣ್ತಾ ಇದೆಯಲ್ಲಿ ಊಟ ಇಟ್ಕೊಂಡಿದ್ದೀರಾ? ಇಲ್ಲ, ಕರೆಕ್ಟು 12,000 12,000 ಕಟ್ಟಿದ್ದೀವಿ ನೋಡಿ. 12,000 ಕಟ್ಟಿ ಮಗುನ ಯಾರು ನೋಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾವು ಹಾಸ್ಟೆಲಲ್ಲಿ ಬಿಟ್ಟು ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ಎಷ್ಟು ದುಡ್ಡಿಲ್ಲ ಅಷ್ಟು ನನ್ನ ಮಗು ₹1 ಬಾರ್ಗಿಂಗ್ ಮಾಡಿದಾಗೆ 12,000 ಕಟ್ಟಿ ಮಗುನ ಸೇಫ್ಟಿಯಾಗಿ ಎಗ್ರಿಲ್ಲ ಮಗು ಥರ ಎತ್ಕೊಂಡು ನನ್ನ ತೊಗೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ನಿಜವಾಗ್ಲೂ ಎಷ್ಟು ಕಣ್ಣೀರು ಹಾಕಿದ್ದೀವಿ. ನಿಜವಾಗ್ಲೂ ಹೇಳ್ತೀನಿ, ಅಷ್ಟು ನಾವು ಕಣ್ಣೀರು ಹಾಕಿದ್ದೀವಿ ನಾವು. ನಮಗೆ ಮಕ್ಳಿಗೆ ಏನಾರು ಆಗ್ಬಿಟ್ಟು ನಮ್ಮ ತಡೆಯೋದಿಲ್ಲ. ನಾನು ಅಲ್ಲಿ ಎಷ್ಟು ಹತ್ತಿದ್ದೀವಿ. ನನ್ನ ಮಗಳು ಬೇರೆ ಆಯ್ತು ಅವ್ರು ನೋಡಿ ನಾವು ಹಿಂಗಳು ಬರುತ್ತೆ. ನಮಗೆ ಅಷ್ಟು ನಮ್ಗೆ ದುಃಖ ಆಗುತ್ತೆ. ಅಯ್ಯೋ ಮಗುನ ತೊಗೊಂಡೋಗಿ ಬಿಡ್ತೀವಪ್ಪ, ನೀನು ನೋಡ್ಕೊತಾರೆ, ನೋಡ್ಕೊತಾರೆ. ಅವ್ರದ್ದೊಂದು ಪ್ರೊಸೀಜರ್ ಇತ್ತು ಗೊತ್ತಾ. 20 ಡೇಸ್ ಒಳಗಡೆ ಬರಬೇಕು, ಆಮೇಲೆ ಬರೋಂಗಿಲ್ಲ, ಆಮೇಲೆ ವೀಡಿಯೋ ಕಾಲ್ ಇಲ್ಲ, ಅವಾಗ ಕಾಲ್ ಮಾಡಬಾರ್ದು ಅಂತೆಲ್ಲ ಹೇಳ್ತಾರೆ. ಎಲ್ಲ ಒಪ್ಕೊಂಡು ಮಗು ಅಲ್ವಾ, ಅಲ್ಲ ಎಲ್ಲಾರ ಮಳೆ ನೆನೀತದೆ ಅಂತ ತೊಗೊಂಡೋಗಿ ನಾನು ಸೇರಿಸ್ತಾರೆ. ಪ್ರೂಫ್ ಸಮೇತ ತೊಗೊಂಡೋಗಿ ತೋರಿಸಿದ್ದೀನಿ. ಹೇಳ್ತಾರಂತ ಬಂದು ಹೇಳ್ತಾರೆ, ಅయ్యో అంతీలే ఊరికి చెప్తుంది గవర్నమెంట్ హాస్పిటల్ కదా, అట్లేమో 1,500 ఇచ్చింది లే. ನನಗೆ ಬಾಯಿಗೆ ಬರುತ್ತೆ, ನನ್ನ ಬಾಯಿಗೆ ಬಂದಾಗ ಗೊತ್ತಲ್ಲ ಎಂತ ನಾನು ಅಷ್ಟು ಉಗಿದ್ಬಿಡ್ತೀನಿ ನಾನು. ಏನು ಗೊತ್ತಾ, ಎಲ್ಲ ಅನ್ನ ತಿನ್ನೋವರೆಲ್ಲ ಆಗಲಿ ಕರ್ಮಕ್ಕೆ ಹೋಗ್ಲಿ ಅಂತ. ಅದಕ್ಕೆ ನನಗೆ ಬೇಜಾರಾಗ್ಬಿಟ್ಟು ನನಗೆ ಕೇಳಿಬಿಟ್ಟು ನನಗೆ ಆಗಲಿ ಬಿಡು ಅಂದ್ಬಿಟ್ಟು ನಾನು ದೇವ್ರು ಅಂತ ಇದ್ದೆ. ದೇವ್ರ ಹತ್ರ ಲೆಕ್ಕ ಇರುತ್ತೆ, ನನ್ನ ಮಗಳು ಲೆಕ್ಕ ಇರುತ್ತೆ, ನಂದು ಲೆಕ್ಕ ಇರುತ್ತೆ. ನನ್ನ ಮಗಳು ಇಷ್ಟು ಕೊಡು ಕಾಸು ನಾಯಿಗಳಿಗೆ, ನನ್ನ ಮಕ್ಳಿಗೆ ಅಂದರೆ ಹಂಗಿದ ತಕ್ಷಣ ಹಾಕು, ಯಾಕೆ ಎತ್ತಂತ ಕೇಳಲ್ಲ ಅವಳು. ನಾನೇನೋ ಕಾಸು ಏನಕ್ಕಮ್ಮ ಏನು ಮಾಡ್ತೀಯಾ, ಮೀಶೋ ತೊಗೊಂತೀಯ ಅಂತ ನನಗಾರ ಒಂದು ಪ್ರಶ್ನೆ ಕೇಳ್ತಾಳೆ. ಆ ಮಕ್ಳು ಕೇಳಲ್ಲ. ಆ ಥರ ಮಗು ಕಟ್ ಬರುತ್ತೆ. ಇವಕ್ಕೇನು ಅಕ್ಕಪಕ್ಕ ಇರೋ ಕೇಳೋ ಒಂದು ಇಬ್ಬರು ಇದ್ದಾವೆ. ಕೆಲಸ ಇಲ್ವಲ್ಲ, ಹಿಂಗೆ ಕೆರ್ಕಕ್ಕೆ ಹುಣ್ಣು ಮಾಡ್ಕೊಂಡು ಅಂತವ್ರು. ಅವ್ರು ಮಾತಾಡ್ಬಾರ್ದು, ಸ್ವಲ್ಪ ಲೈಟ್ ಹಾಕ್ಬಿಟ್ಟು ಮಾತಾಡ್ಬಾರ್ದು, ಹೋಗಿಬಿಡಿ. ನೋಡಿ, ನಾನಿವಾಗ ಹೆಸರುಬೇಳೆ ಬರ್ಗರ್ ಅಂತಾರೆ. ಇದು ಇನ್ನೊಂದು ಏನೋ ಹೇಳ್ತಾರಪ್ಪ, ಮಸೂರ್ ದಾಲ್ ಅಂತಾರೆ.
ಮೊಸದಲ್ಲ ಏನು ಹೇಳ್ತಾರೆ ಹೇಳ್ತಾ ಗೊತ್ತಿಲ್ಲ. ಹೆಸರು ಬೇಳೆ ನಾನೊಂದು ಬರ್ಗರ್ ಮಾಡ್ತೀವಿ. ಯಾವಾಗ ನಾವು ಬ್ರೆಡ್ಡೆಲ್ಲ ಬರ್ಗರ್ ಮಾಡ್ತೀವಿ ಬೇಡ, ಇದರಲ್ಲಿ ನಾವು ದೋಕ್ಲ ಕೊಡು ಮಾಡ್ಬೋದು. ಇದರಲ್ಲಿ ಬರ್ಗರ್ ಮಾಡೋಣ ಹೆಂಗೆ ನೋಡಿ. ಇದು 4 ಅವರ್ ನಾವು ಹೆಸರು ಬೇಳೆನ ನೀರಲ್ಲಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೋಬೇಕು. ಈ ಥರ ನೋಡಿ ನೆನೆಸಿಟ್ಕೊಂಡು ನಾನು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊತೀನಿ. ಒಂದ್ಸಲ ಇದು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ. ಚೆನ್ನಾಗಿದ್ದಾಗಲಿ. ಶುಂಠಿ ಒಂದು 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ನೀರು ಹಾಕೊಂಡು ನಾವು ರುಬ್ಬೋಣ ನುಣ್ಣಗೆ ನೋಡಿ. ಇದನ್ನು ಜಾಸ್ತಿ ನೀರು ಹಾಕೋದು ಬೇಡ, ಇದಕ್ಕೆ ಗಟ್ಟಿ ಇರಬೇಕು, ಸ್ವಲ್ಪ ಗಟ್ಟಿ ಇರಬೇಕು ಇದು ನೋಡಿ. ಅದಕ್ಕಿದ್ರೆ ಸಾಕು. ಇಷ್ಟಾದ ಬಂದರೆ ಇದು ಸಾಕು. ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಸ್ವಲ್ಪ ಕಮ್ಮಿ ಹಾಕೊಳ್ಳೋಣ ನೋಡಿ. ಇದಕ್ಕೆ ಯಾವುದೇ ಜೀರಿಗೆ ಯಾವುದೇ ಬೇಡ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ನೆನೆಗೆ ಬಿಡೋಣ ನೋಡಿ. ಈ ಥರ ನೋಡಿ, ಇದು 10 ನಿಮಿಷ ಆಗಿ ನೆಂದಿದೆ. ಇದಕ್ಕೆ ನಾನು ಇವಾಗ ಒಂದು ಇನ್ನೋ ಪ್ಯಾಕೆಟ್ ಹಾಕ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ ನೀಟಾಗಿ. ಎಷ್ಟು ಚೆನ್ನಾಗಿ ಬಂದು ಇದು ನಾನು 4 ಬಟ್ಲು ತೊಗೊಂಡಿದ್ದೀನಿ. 4 ಬಟ್ಲಿಗೆ ಸ್ವಲ್ಪ ಆಯಿಲ್ ಹಚ್ಕೊಡ್ತೀನಿ. ಎಷ್ಟು ಚೆನ್ನಾಗಿ ಬಂದ ಇನ್ನೂ ಹಾಕಿದ್ದು ತಕ್ಷಣ ನಾನು ಇವಾಗ ಇದನ್ನ ನಾನು ಇಡ್ಲಿ ಪಾತ್ರೆ ಇಟ್ಕೊಳ್ತೀನಿ ನೋಡಿ. ಒಂದೊಂದೇ ನಾನು ಇವಾಗ ಇಡ್ಲಿ ಪಾತ್ರೆಗೆ ಇಟ್ಕೊಳ್ತೀನಿ. ಇಡ್ಲಿ ಪಾತ್ರೆ ಇದ್ದರೆ ಇಲ್ಲ, ನೀವು ಒಂದು ಪಾತ್ರೆ ಇಟ್ಬಿಟ್ಟು ಒಂದು ತಟ್ಟೆ ಇಟ್ಬಿಟ್ಟಿಟ್ರೆ ಮುಗೀತು. ಇವಾಗೆಲ್ಲ ಇದಕ್ಕೆ ಜೋಡಿಸ್ಕೊಳ್ಳೋಣ. ಇದು ಒಂದು 10 ನಿಮಿಷ ಬಾಯ್ಲಾದರೆ ಸಾಕು. ಇದು ನೋಡೋಣ, ಸ್ವಲ್ಪ 10 ನಿಮಿಷ ಆಯ್ತಲ್ವ ಇದು ನೋಡಿ. ಎಲ್ಲೂ ಇತ್ತು ನೋಡಿ. ಈ ಥರ ಸ್ಟಿಕ್ ಆಗ ಸ್ಪೂನ್ ಐತೆ ಇಟ್ಕೊಳ್ಳಿ. ಬೆಂದಿ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿರಲ್ಲ. ಇದೇ ಬರ್ಗರ್ ನೋಡಿ. ಇವತ್ತು ತಣ್ಣಗಾಗಿತ್ತು, ಇದು ತೆಗಿತೀನಿ ಬನ್ನಿ. ಇದು ಯಾರಾದರೂ ಎಷ್ಟು ಬೆಳೆಯಲ್ಲಿ ಮಾಡಿದೆ ಅಂತ ಯಾರು ಹೇಳಲ್ಲ. ಎಷ್ಟು ನಿಮಗೆ ಏನೋ ಬೇಡ ಅಂದರೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಇದೆಲ್ಲ ಇದನ್ನು ತೆಗೀನಿ ಇವಾಗ. ನಾನು ಇದನ್ನು ಇವಾಗ ಸೆಂಟ್ರಲ್ ಕಟ್ ಮಾಡ್ತೀನಿ. ಬರ್ಗರ್ ಅಲ್ವಾ, ಅದಕ್ಕೆ ಈ ಥರ ಸ್ವಲ್ಪ ಬಟರ್ ಹಾಕಿದ್ದೀನಿ. ಬಟರ್ ಸ್ವಲ್ಪ ಇದಾಗಲಿ, ಮೆಲ್ಟ್ ಆಗಲಿ ನೋಡಿ. ಇವಾಗ ನಾನು ಒಂದು ಸ್ವಲ್ಪ ಪನ್ನೀರು, ಒಂದು ಅರ್ಧ ಈರುಳ್ಳಿ, ಒಂದು 50 ಗ್ರಾಮಷ್ಟು ಬೀನ್ಸು, ಒಂದು 50 ಗ್ರಾಮ್ ಕ್ಯಾರೆಟು, ಸ್ವಲ್ಪ ಕಾರ್ನು, ಇಷ್ಟು ವೆಜಿಟೇಬಲ್ ಹಾಕ್ಕೊತೀನಿ. ಸ್ವಲ್ಪ ಮೆಲ್ಟ್ ಆಗಲಿದ್ದು ಮಾಡ್ಕೊಳ್ಳಿ. ಹೆಲ್ದಿ ಫುಡ್ ಇದೆಲ್ಲ ಮಕ್ಕಳಿಗೆ ಮಕ್ಕಳನ್ನ ಯಾವಾಗ ಕೇಳ್ತಾರೆ KFCಗೆ ಹೋಗೋಣ, ಬರ್ಗರ್ ಹೋಗೋಣ, ಮೆಕ್ಡೊನಾಲ್ಡ್ಗೆ ಹೋಗೋಣ ಅಂತ, ಆವಾಗ ನಾವು ಈ ಥರ ಮಾಡ್ಕೊಳ್ಬೇಕು. ನಾನು ಈರುಳ್ಳಿ ಹಾಕ್ತೀನಿ. ಸ್ವಲ್ಪ ಕ್ರಂಚಿ ಇರಲಿ, ಜಾಸ್ತಿ ಸಾಫ್ಟ್ ಆಗೋದು ಬೇಡ. ಇದಕ್ಕೆ ನಾನು ಇವಾಗ ಬೀನ್ಸ್ ಹಾಕ್ತೀನಿ, ಸ್ವಲ್ಪ ಕ್ಯಾರೆಟು. ಈ ಕಾರ್ನ್ ನಾನು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಹಸಿರು ಚೆನ್ನಾಗಿರಲ್ವಲ್ಲ, ಹೊಟ್ಟೆ ನೋವು ಬರುತ್ತೆ ಅಂತ. ಸ್ವಲ್ಪ ಫ್ರೈ ಆಗಿದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕೊಳ್ಳಿ. ಉಪ್ಪು ಏಕೆ ಬಟರಾಗಿ ಉಪ್ಪಿರುತ್ತೆ, ಮತ್ತು ಅದರಲ್ಲೆಲ್ಲ ಉಪ್ಪಿರುತ್ತಲ್ವ, ಅದಕ್ಕೆ ನಾವು ಸ್ವಲ್ಪ ಹಾಕೊಳ್ಳೋಣ. ಇದಕ್ಕೆ ಯಾವುದೇ ಮಸಾಲೆಗಳು ಬೇಡ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಡ್ತೀನಿ ನಾನು, ಒಂದು ಚಿಟಿಕೆ ಅಷ್ಟು ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಅಂತಂದರೆ ಅದು ಸ್ವಲ್ಪ ಬಟರ್ ಇದಾಗಿ ಪೆಪ್ಪರ್ ನೀರು ಅದಕ್ಕೋಸ್ಕರ ಸ್ವಲ್ಪ ಪೆಪ್ಪರ್ ಇರಲಿ ಅಂತ. ಜಾಸ್ತಿ ಇದು ಒಂದು ಚಿಟಿಕೆ ನೋಡಿ ಅಷ್ಟೇ. ಚೆನ್ನಾಗಿದ್ದೀನ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು 20 ಗ್ರಾಮಷ್ಟು ಪನ್ನೀರು, ಜಾಸ್ತಿ ಬೇಡ ಪನ್ನೀರು, ಜಾಸ್ತಿ ನೀವು ಮಾಡ್ಕೊಳ್ತೀವಿ ಜಾಸ್ತಿ ಹಾಕ್ಕೊಳ್ಳಿ ಪನ್ನೀರಲ್ಲಿ. ಇದು ಬಂದು ಖಜೂರು ಚಟ್ನಿ. ನೀವು ಲಾಸ್ಟ್ ಟೈಮ್ ನಾನು ಮಾಡಿದ್ದೀನಿ ಇದು ರೆಸಿಪಿ, ನೀವು ಹೋಗೋದ್ರಲ್ಲಿ ಚೆಕ್ ಮಾಡ್ಕೊಳ್ಳಿ. ಒಂದು ಅರ್ಧ ಸ್ಪೂನು ಟೊಮೆಟೊ ಕೆಚಪ್ಪು. ಈ ಚಟ್ನಿ ತುಂಬ ಚೆನ್ನಾಗಿರ್ತಿದ್ದು. ಒಂದು ಪುಟಾಣಿ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದನ್ನ ಮೆಲ್ಟ್ ಆಗಿಬಿಡೋಣ. ಸ್ವಲ್ಪ ಕೊತ್ತಂಬರಿ,
ಇವಾಗ ನಾನು ಒಂದೊಂದೇ ಬರ್ಗರ್ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಇವಾಗ ರೆಡಿ ಆಯಿತು ನೋಡಿ, ಇಷ್ಟ ಆದರೆ ಸಾಕು. ಎಲ್ಲ ಇದೇ ಥರ ಮಾಡ್ಕೊಳ್ಳೋಣ ನಾವು ಫ್ರೈ. ನೋಡಿ ಬರ್ಗರ್ ರೆಡಿ ನೋಡಲ್ಲ. ಅಂತೂ ಇಂತೂ ಹೆಸ್ರು ಬೇಳೆ ಬರ್ಗರ್ ರೆಡಿ ಆಯಿತು. ಇದು ಕೆಂಪು ಚಟ್ನಿ, ಇದು ಗ್ರೀನ್ ಚಟ್ನಿ, ನೀವು ಬೇಕಾದ್ರೆ ಟೊಮೊಟೊ ಸಾಸ್ ಹಾಕ್ಕೊಳ್ಳಿ. ಇದು ತುಂಬ ತುಂಬ ಚೆನ್ನಾಗಿ ಬರುತ್ತೆ. ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಬರ್ಗರ್ ಅಂದರೆ ಈ ಥರ ಒಂದು ತಿನ್ನಬೇಕು ಮನೇಲಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ. ನೀವೇ ಮಾಡ್ಕೊತೀನಿ, ಮಕ್ಕಳು ಬೇಡ ನೀವೇ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಬೋದು. ನಾನು ಇದರಲ್ಲಿ ಒಂದ್ಸಲ ದೋಕ್ಲ ತೋರಿಸ್ತೀನಿ ಹೇಗೆ ಅಂತ ನೋಡಿ. ಇದಾಗಿತ್ತು ನಂದು ಹೆಸ್ರು ಬೇಳೆ ನೋಡಿ. ಹೆಸ್ರು ಬೇಳೆ ಬರ್ಗರು ಮನೆಯಲ್ಲೇ ಇರೋ ಐಟಮ್ ಇದು ಹಾಕಿರೋ. ನನಗೆ ಬೇರೆ ಏನು ತಂದಿಲ್ಲ. ನಾನು ಪನ್ನೀರ್ ಮನೆ ಇತ್ತು, ಹೆಸ್ರು ಬೇಳೆ ಮನೆಗೆ ಎಲ್ಲರ ಮನೆಗೆ ಇರುತ್ತೆ. ಅದೊಂದು 2-4 ಅವರ್ ನೆನೆಸ್ಬಿಟ್ಟು ರುಬ್ಬಿ ಒಂದು ಇನ್ನೋ ಪ್ಯಾಕೆಟ್ ಹಾಕಿದ್ರೆ ಇದು ರೆಡಿ ಆಗುತ್ತೆ. ಇದಕ್ಕೆ ನಾವು ವೆಜಿಟೇಬಲ್ ನಿಮ್ಗೆ ಇಷ್ಟ ಏನು ಬೇಕಾದ್ರೂ ಹಾಕ್ಕೊಳ್ಳಿ. ನಾನು ಏನೋ ಎಲ್ಲ ತರಕಾರಿ ಹಾಕಿದ್ದೀನಿ, ಸ್ವಲ್ಪ ಪನ್ನೀರ್ ಹಾಕಿದ್ದೀನಿ. ಮಸಾಲೆ ಇಷ್ಟೇ ಲೈಟ್ ಮಸಾಲೆ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಏನು ಗೊತ್ತಾ, ಮೆಕ್ಡೊನಲ್ ಹೋಗ್ಬಿಟ್ಟು ಬಾಯಿ ರುಚಿ ತಿಂತೀವಿ, ಅದು 1-2 ತಿನ್ನೋಕ್ಕಾಗಲ್ಲ. 1 ತಿನ್ಬೋದು, 2 ತಿನ್ನೋಕ್ಕಾಗಲ್ಲ, ಆ ಥರ ಇರುತ್ತೆ. ಇದಂತೂ ಮನೇಲಿ ಮಾಡ್ಕೊಡಿ ಮಕ್ಕಳು, ತುಂಬ ತುಂಬ ಚೆನ್ನಾಗಿದೆ. ಹೆಲ್ದಿ ಫುಡ್ ಇದು. ಎಲ್ಲನೂ ಟ್ರೈ ಮಾಡಬೇಕು ಮನೇಲಿ. ನಾವ್ಯಾಕೆ ಆಚೆ ಹೋಗಬೇಕು, ಮನೆಯಲ್ಲೇ ಮಾಡ್ಕೊಂಡು ಎಲ್ಲ ತಿನ್ನಿ. ಒಂದ್ಸಲ ಟೇಸ್ಟ್ ಮಾಡ್ತೀನಿ ನೋಡಿ. ಇಷ್ಟ ಅಂದರೆ ಪನ್ನೀರು ಅಷ್ಟು ಚೆನ್ನಾಗಿ ಬಂದಿತ್ತಪ್ಪ. ಈ ಶುಂಠಿ ಫ್ಲೇವರ್ ತುಂಬ ಚೆನ್ನಾಗಿದೆ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಓಕೆ, ಬಾಯ್.